ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಚಟಾಪಟ್ ಅಂತ ಒಂದು ಮೊಸರು ಒಗ್ಗರಣೆ ಮೊಸರನ್ನು ಮಾಡ್ತೇನೆ. ಅಂದರೆ ನಾವು ಪೇಟೆಗೆ ಹೋಗಿದೆ, ಬರಲಿಕ್ಕೆ ಲೇಟ್ ಆಯಿತು, ಸಾಂಬಾರು ಮಾಡಲಿಕ್ಕೆ ಆಗಲಿಲ್ಲ. ಅದರಿಂದ ಒಂದು ಮೊಸರು ಪ್ಯಾಕೆಟ್ ತೊಗೊಂಡು ಬಂದೆ. ಬೇಗ ಊಟದ ಟೈಮ್ ಆಗೋಗಿತ್ತು, ಅದಕ್ಕೆ ನಾನು ಮೊಸರು ಪ್ಯಾಕೆಟ್ ತಂದ್ಕೊಂಡು ಈಗ ಬೇಗ ಊಟಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಒಗ್ಗರಣೆಗೆ ಪಾತ್ರೆ ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ಕರಿಬೇವು ಸೊಪ್ಪು, ಆಮೇಲೆ ಹಸಿಮೆಣಸು, ಅರ್ಧ ಈರುಳ್ಳಿ. ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಮೆತ್ತಗಾಗಬೇಕು ಈರುಳ್ಳಿ. ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಆಗಿದೆ. ಈಗ ಇದನ್ನು ಪಕ್ಕದಲ್ಲಿ ಇಟ್ಟು ಈಗ ಹಪ್ಪಳ ಕರ್ಕೊಳ್ತಾ ಇದ್ದೇನೆ. ಅದಕ್ಕೆ ಬೆಳ್ಳುಳ್ಳಿ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಬಿಸಿ ಆಗಬೇಕು, ಎಣ್ಣೆ ಬಿಸಿ ಆಗಿಲ್ಲ. ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಹಪ್ಪಳವನ್ನು ಹಾಕಿ ನೋಡಿ. ಈಗ ರೆಡಿ ಮಾಡ್ಕೊಂಡಂಥ ಒಗ್ಗರಣೆಗೆ ಈಗ ಮೊಸರನ್ನು ಹಾಕ್ತಾ ಇದ್ದೇನೆ. ಅಂದರೆ ಅದು ಬಿಸಿ ಇದ್ದಾಗ ಹಾಕಲಿಲ್ಲ ನಾನು, ಸ್ವಲ್ಪ ತಣ್ಣಗಾದ ನಂತರ ಹಾಕ್ತಾ ಇದ್ದೇನೆ. ಅಂದರೆ ಪಾತ್ರೆ ಬಿಸಿ ಇರ್ತದಲ್ಲ, ಅದಕ್ಕೆ ಮೊಸರು ಲೇಟಾಗಿ ಹಾಕಿದೆ. ಯಾಕಂದರೆ ಬಿಸಿ ಇದ್ದಾಗ ಹಾಕಿದ್ರೆ ಮೊಸರು ಬಿಸಿ ಆಗುತ್ತೆ. ಮೊಸರು ಬಿಸಿ ಮಾಡಬಾರ್ದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ. ಈಗ ಹಪ್ಪಳ ಕರ್ಕೊಳ್ತೀನಿ. ಎಣ್ಣೆ ಬಿಸಿಯಾಗಿದೆ ನೋಡಿ, ಎಣ್ಣೆ ಬಿಸಿಯಾಗಿದೆ ನೋಡಿ. ಈಗ ಹಪ್ಪಳ ಕರೆದಾಗಿದೆ. ಈಗ ಸ್ವಲ್ಪ ನಾನು ಮನೆಯಲ್ಲೇ ಮಾಡಿದಂಥ ಸ್ವಲ್ಪ ಸಂಡಿಗೆ ಇದೆ, ನೋಡಿ. ಸಂಡಿಗೆನ ಹಾಕ್ಕೊಳ್ತಾ ಇದ್ದೇನೆ, ಅದನ್ನು ಸಹ ಕರ್ಕೊಳ್ತಾ ಇದ್ದೇನೆ ನೋಡಿ. ಈಗ ಅದಕ್ಕೆ ರೆಡಿ ಆಗಿದೆ. ಈ ರೀತಿ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಒಗ್ಗರಣೆ ಮಾಡಿದ್ರೆ ತುಂಬ ರುಚಿಯಾಗ್ತದೆ. ನೀವು ಒಂದು ಸಲ ಮಾಡಿ ನೋಡಿ, ತುಂಬ ರುಚಿಯಾಗಿದೆ. ನೀವು ಸಹ ಹೀಗೆ ಗಡಿಬಿಡಿಯಲ್ಲಿ ಎಲ್ಲಾದರೂ ಅರ್ಜೆಂಟ್ ಕೆಲಸ ಇದ್ದಾಗ ಸಾಂಬಾರು ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ಅಂದರೆ ಇದೇ ಥರ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.